ಪಾದಯಾತ್ರಿಗಳಿಗೂ ಈ ಮೂಲಕ ಬಹಳ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ. ಈ ದಿನ ನಾವು ಪಾದಯಾತ್ರೆಯ 13ನೇ ವರ್ಷ. ನಾವು ಹಿಂದೂ ಧರ್ಮದ ಸಂಘಟನೆ ಒಂದು ಅಂಶ ಮತ್ತು ಯೋಗ ಒಂದು ಅಂಶ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮರೆಯಾಗ್ತಾ ಇದೆ. ಇದನ್ನು ನಾವು ಹಳ್ಳಿಗಳಲ್ಲಿ ಮತ್ತೆ ಜಾಗೃತಗೊಳಿಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಈ ಎಲ್ಲ ಮುಖಂಡರುಗಳು, ನೂರಾರು ಜನ ಮುಖಂಡರುಗಳು, ಸಾವಿರಾರು ಜನ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. 13ನೇ ವರ್ಷ ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮೆಲ್ಲ ಈ ಭಾಗದ ಮುಖಂಡರುಗಳು ಕಾರಣಕರ್ತರಾಗಿದ್ದಾರೆ. ಇವರೆಲ್ಲರಿಗೂ ಈ ದಿನ ನಿಮ್ಮ ವಾಹಿನಿ ಮೂಲಕ ನಾವು ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಹೆಣ್ಮಕ್ಕಳು ಈ ಎಲ್ಲ ಪಾದಯಾತ್ರೆಗಳಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮೂಲ ಉದ್ದೇಶ ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಹಿಂದೂ ಸಂಘಟನೆ. ನಮ್ಮಲ್ಲಿ ನಾವು ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾ ಇದ್ದೀರಿ. ಮುಂದಿನ 50 ವರ್ಷಗಳಲ್ಲಿ ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೀರಿ. ಇದನ್ನು ಜಾಗೃತಗೊಳಿಸಬೇಕು. ದೇವರ ಮುಖಾಂತರ, ದೇವಸ್ಥಾನ ಮುಖಾಂತರ ನಾವು ಇದನ್ನು ಜಾಗೃತಗೊಳಿಸಬೇಕು ಅಂತೇಳಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಮುಂದಿನ ವರ್ಷ, ಈ ಬಾರಿ ನೋಡಿ, ಮುಂದಿನ ವರ್ಷ ಕಳೆದ ಬಾರಿ ನಾವು ಒಂದು ಕರೆ ನೀಡಿದ್ರಿ ಇದೇ ಜಾಗದಲ್ಲೇ. ಏನಪ್ಪ, ಇನ್ನು ಚಿಕ್ಕ ಮಕ್ಕಳು ಬರಬೇಕು, ನಾವೆಲ್ಲ ಹಿರಿಯರಿದ್ದೀರಿ, ಈಗ ಈ ಕಾರ್ಯಕ್ರಮಕ್ಕೆ ಚಿಕ್ಕ ಮಕ್ಕಳು ಪಾಲ್ಗೊಳ್ಳಬೇಕು ಅಂತ ಈಗ ಇದಕ್ಕೆ ನಾವು ಮನಗಂಡು ಈ ಎಲ್ಲ ಯಾತ್ರೆಗಳು ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ. ಅವರಲ್ಲಿ ಈ ಬಿತ್ತನೆ ಆಗ್ತಾ ಇದೆ. ಮುಂದಿನ ವರ್ಷ ಅವರೇ ಬೆಳೆಸ್ತಾರೆ, ಅವರೇ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀರಿ. ಜೈ ಹಿಂದ್, ಜೈ. ನಾವು ಹಗದೂರು ವಿನಾಯಕನಗರ ಸನ್ನಿಧಿಯಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿದ್ದೀರಿ ಬೆಳಗ್ಗೆ 4 ಗಂಟೆಗೆ. ಈಗ ನಾವು ಚಿಕ್ಕ ತಿರುಪತಿಗೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ. ಸುಮಾರು 1,000ಕ್ಕಿಂತ ಹೆಚ್ಚಾಗಿ ಜನ ಕಾಣ್ತಾ ಇದ್ದಾರೆ. ತಾವೆಲ್ಲ ನೋಡ್ಬೋದು. ಈಗಾಗಲೇ ಹೊರಟಿದ್ದಾರೆ, ತುಂಬ ಇದರಲ್ಲಿ ಹೊರಟಿದ್ದಾರೆ. ಇನ್ನೂ ಹಲವಾರು ಜನ ಬರೋರು ಇದ್ದಾರೆ. ಜೈ ಗುರುದೇವ್ ಸಾಯಿರಾಮ್. ಈ ಕಾರ್ಯಕ್ರಮ 13ನೇ ವರ್ಷದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ರೆಗ್ಯುಲರ್ ಆಗಿ ನಮ್ಮ ಶ್ರೀನಿವಾಸ ಗುರೂಜಿಯ ಮಾರ್ಗದರ್ಶನದಲ್ಲಿ ನಾವು ವೈಟ್ಫೀಲ್ಡಿಂದ ಸ್ಟಾರ್ಟ್ ಮಾಡಿ ಆರೋಹಳ್ಳಿ ಮುಖಾಂತರ ಮಾಡಿ ಮುತ್ಕೂರು ಗ್ರಾಮ ಅಂತ ಮುತ್ಕೂರು ಮತ್ತು ಎಡಗೊಂಡಳ್ಳಿ, ತತ್ನೂರು, ಗಣಗಲೂರು, ಚಿಕ್ಕ ತಿರುಪತಿ ಹೋಗೋದಕ್ಕೆ ನಿಮ್ಮ ಸುಮಾರು 1000ರಿಂದ 1500 ಜನ ಸೇರ್ತಾರೆ. ನಮ್ಮದು ಏನು ಇಂಪಾರ್ಟೆಂಟ್ ಈ ಪಾದಯಾತ್ರೆ ಅಂದರೆ, ಇದು ಮಾಡೋದ್ರಿಂದ ದೈಹಿಕವಾಗಿ ಗಟ್ಟಿ ಆಗ್ತಾರೆ. ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ ಆಗಿದೆ, ಅಂಥವೆಲ್ಲ ಕಮ್ಮಿ ಆಗ್ತದೆ ನಮ್ಮ ಪಾದಯಾತ್ರೆಯಿಂದ. ಇನ್ನು ಇದೇನು ಒಂದು ಸಂಘಟನೆ, ಯಾವಾಗೂ ನಾವು ಬಿಸಿ ಲೈಫಲ್ಲಿ ತುಂಬ ಇದೊಂದು ನಮ್ಮ ಒಳ್ಳೆ ಇದು ದಿನ ಅಂತ ನಾನು ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತ್ರ ನಮ್ಮ ಇದನ್ನು ಕಾಂಟ್ಯಾಕ್ಟ್ ರೆಗ್ಯುಲರಾಗಿ ನಮ್ಮ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಬರ್ಬೋದು ರೆಗ್ಯುಲರಾಗಿ. ಎವ್ರಿ ಇಯರ್ ನಾವು 26th ಫಿಕ್ಸ್ ಮಾಡಿದ್ವಿ ರೆಗ್ಯುಲರಾಗಿ. ಒಂದು ಇದೇ ಟೈಮ್ಗೆ ಇದೇ ದಿವಸ ಮಾಡ್ತಾಯಿದ್ವಿ. ಇನ್ನು ಮುಂದೆ ಅದೇ ಮಾಡೋಂತ ನಾವು ಅಂದ್ಕೊಂಡಿದ್ವಿ. ಇನ್ನೇನೋ ಚೇಂಜಸ್ ಇದ್ದರೆ ನಿಮಗೆ ಹೇಳ್ತೀವಿ ಸರ್. ಉಪಹಾರ 1000ರಿಂದ 1500 ಜನ ಮಾಡ್ತಾರೆ ಉಪಹಾರ. ಮುಂದ್ಗಡೆ ನಮ್ಮ ಇವರು ಮಧ್ಯಾಹ್ನ ಊಟಕ್ಕೆ ನಮ್ಮ ನರಸಿಂಹಮೂರ್ತಿ ಅವರು ಇವರು ಶಿಲಘಟ್ಟದಲ್ಲಿ ಕಾರ್ಯಕರ್ತರು ಪ್ಲಸ್ ಇದಕ್ಕೆ ಮುಂದೆ ದೇವರು ಒಳ್ಳೇದು ಅಪೇಕ್ಷಕರು, ಮುಂದೆ ದೇವರು ಒಳ್ಳೇದು ಮಾಡಲಿ ಅಂತ ಇವರು ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನರಸಿಂಹಮೂರ್ತಿ ಅಂತ ಇವರು ಮೀನಾಕ್ಷಿ ಪವರ್ ಸೊಲ್ಯೂಷನ್. ಸರ್, ಈಗ ಆರೋಗ್ಯ ಅನ್ನೋದು ತುಂಬ ಮುಖ್ಯ. ಈಗ ಎಲ್ಲರಿಗೂ ಆರೋಗ್ಯ ಅನ್ನೋದಿದ್ದರೆ ನೆಕ್ಸ್ಟು ಸಂಪತ್ತು ಅನ್ನೋದು ಬರುತ್ತೆ. ಸಂಪತ್ತು ಅನ್ನೋದು ಬಂದರೆ ನಾವು ಸಮಾಜ ಸೇವೆ ಮಾಡೋಕ್ಕಾಗುತ್ತೆ. ಸಮಾಜ ಸೇವೆ ಆದಮೇಲೆ ನಾಡಿನ ಸೇವೆ ಮಾಡೋಕ್ಕಾಗುತ್ತೆ. ನಾಡಿನ ಸೇವೆ ಆದಮೇಲೆ ದೇಶ ಸೇವೆ ಮಾಡೋಕ್ಕಾಗುತ್ತೆ. ಫಸ್ಟು ಆರೋಗ್ಯ ಬೇಕು ಅಂದರೆ ಈಗ ನೋಡಿ, ನಾವು ಈಗ ಓಪರಮ್ಮ ದೇವಸ್ಥಾನ ಅಂದರೆ ನಡ್ಕೊಂಬಂದಿದ್ದೀವಿ. ಈಗ ಮೈಯೆಲ್ಲ ಒಂಥರ ಫುಲ್ ರಿಲ್ಯಾಕ್ಸ್ ಆಗಿಬಿಟ್ಟಿದೆ. ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲರಿಗೂ ಆರೋಗ್ಯ ಭಾಗ್ಯ ಮತ್ತು ಯೋಗ ಎಲ್ಲ ಮಾಡಿ ಅಷ್ಟೇಶ್ವರ ಎಲ್ಲ ಸಿಗಲಿ ಅಂತ ನನ್ನ ಪ್ರಾರ್ಥನೆ. ನಾನು ಡಾಕ್ಟರ್ ಅಜಿತ್ ಕುಮಾರ್ ಅಂತ ಹೇಳಿ, ಕನ್ನಡ ಪರಿಚಾರಕ ಮತ್ತು ವೃತ್ತಿಯಲ್ಲಿ ವೈದ್ಯ. ನಾವು 13 ವರ್ಷಗಳಿಂದ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಸುಮಾರು ಒಂದು 25-30 ಜನರಿಂದ ಪ್ರಾರಂಭ ಆದದ್ದು ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಇವತ್ತು 1200 ಜನ ಭಾಗವಹಿಸ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇರೋದು ನೋಡಿದ್ರೆ ಮುಂದಿನ ದಿನದಲ್ಲಿ ಸಾಗರೋಪಾದಿಯಲ್ಲಿ ನಡೀತಕ್ಕಂಥ ಒಂದು ಭರವಸೆ ಇದೆ. ಇದರಿಂದ ಏನಪ್ಪ ಉಪಯೋಗ ಅಂತ ಹೇಳಿದ್ರೆ, ಆರೋಗ್ಯವೇ ಭಾಗ್ಯ. ಆರೋಗ್ಯದ ಜೊತೆಗೆ ಇವತ್ತು ಗಣರಾಜ್ಯೋತ್ಸವ, ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವ ಶುಭಾಶಯಗಳು. ಗಣರಾಜ್ಯೋತ್ಸವದ ಲೀವಲ್ಲಿ ನಾವು ರಜೆಯಲ್ಲಿ ಮಜಾ ಮಾಡಿಕೊಂಡು ಮನೇಲಿಲ್ದಿರ
ದೇವರ ನಾಮಸ್ಮರಣೆ ಮಾಡೋಣ, ಭಗವಂತನ ನಾಮಸ್ಮರಣೆ ಮಾಡೋಣ, ಕೆಲವು ಸಾಂಸ್ಕೃತಿಕವಾಗಿ ಕೆಲವು ಗೀತೆಗಳನ್ನು ಹಾಡೋಣ. ಕನಕದಾಸರ ಕೀರ್ತನೆಗಳು, ಪುರಂದರ ಕೀರ್ತನೆಗಳು, ತ್ಯಾಗರಾಜರ ಕೀರ್ತನೆಗಳು, ಭಜನೆಗಳು ಇವೆಲ್ಲವೂ ಕೂಡ ಜನಗಳು ಮರ್ತೋಗ್ತಾ ಇದ್ದಾರೆ. ಅದನ್ನು ಜ್ಞಾಪಿಸೋಣ. ಅದ್ರ ಜೊತೆಗೆ ದೇಶೀಯ ಪದ್ಧತಿ ಆಗಿರ್ತಕ್ಕಂಥ ಆಯುರ್ವೇದ, ಯೋಗ ಮತ್ತು ಪ್ರಾಣಾಯಾಮ ಇದರ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಧರ್ಮ ಜಾಗರಣೆ ಮಾಡ್ತಕ್ಕಂಥ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀನಿವಾಸ್ ಗುರೂಜಿಯರವರು, ಆರ್ಟ್ ಆಫ್ ಲಿವಿಂಗ್ನ ಶ್ರೀನಿವಾಸ್ ಗುರೂಜಿರವರು ಮತ್ತು ನಮ್ಮ ಹಿಂದೂ ಸೇವಾ ಪ್ರತಿಷ್ಠಾನದ ಇನ್ನೊಬ್ಬರು ಶ್ರೀನಿವಾಸರವರು, ಶ್ರೀಧರ್ ಅವರು ಮತ್ತು ಎಲ್ಲ ಅನೇಕ ಹಿರಿಯರುಗಳು ಕೈ ಜೋಡಿಸಿ ಇವತ್ತು ಈ ರೀತಿ ಒಂದು ಯಶಸ್ವಿಯಾದಂಥ ಒಂದು ಪಾದಯಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಮಾತ್ರ ಅಲ್ಲ, ಚಿಕ್ಕ ತಿರುಪತಿ ಜೊತೆಗೆ ಧರ್ಮಸ್ಥಳದ ಪಾದಯಾತ್ರೆ ಇರುತ್ತೆ, ಆನಂತರ ದೊಡ್ಡ ತಿರುಪತಿ ಪಾದಯಾತ್ರೆ ಇರುತ್ತೆ. ಎಲ್ಲ ಕ್ಷೇತ್ರಗಳು ಕೂಡ ನಾವು ನಡ್ಕೊಂಡು ಮನೆಯಿಂದ ಶುರು ಮಾಡಿ ನಡ್ಕೊಂಡು ಹೋಗಿ ಅಲ್ಲಿ ದರ್ಶನ ಮಾಡೋದ್ರಿಂದ ಬಹಳಷ್ಟು ಫಲ ಇದೆ. ಆರೋಗ್ಯದಲ್ಲೂ ಕೂಡ ವೃದ್ಧಿ ಆಗುತ್ತೆ ಮತ್ತು ನೆಮ್ಮದಿ ಸಿಗುತ್ತೆ. ಆರೋಗ್ಯದ ಜೊತೆಗೆ ನೆಮ್ಮದಿಯನ್ನು ಕೂಡ ಕಂಡುಕೊಳ್ತಕ್ಕಂಥ ಒಂದು ಏಕೈಕ ಮಾರ್ಗ ಅಂತ ಹೇಳಿದ್ರೆ ನಡೀತಾ ಇರಬೇಕು. ದೇಶ ಸುತ್ತು ಕೋಶ ಓದು ಅಂತ ಹೇಳೋದ್ರಿಂದ ನಾವು ದೇಶವನ್ನು ಮತ್ತು ದೇಶದಲ್ಲಿರ್ತಕ್ಕಂಥ ದೇವರುಗಳನ್ನು, ದೇವಾಲಯಗಳನ್ನು ನಾವು ಸುತ್ತೋದ್ರ ಮುಖಾಂತರ ಆ ದೇವಾಲಯದ ದರ್ಶನ ಮಾಡೋದ್ರಿಂದ, ಅಲ್ಲಿನ ಮಣ್ಣನ್ನು ತುಳಿಯೋದ್ರಿಂದ ನಮ್ಮ ಜೀವನ ಪಾವನ ಆಗುತ್ತೆ. ಆದ್ದರಿಂದ ಮುಂದಿನ ದಿನಗಳಲ್ಲೂ ಅಷ್ಟೇ ಯಾರ್ಯಾರು ಎಲ್ಲರಿಗೂ ಕೂಡ ಕರೆ ಕೊಡ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ, ವಿಶೇಷವಾಗಿ ಹಬ್ಬ ಹರಿದಿನ ಅಂತ ಹೇಳಿದ್ರೆ ಮನೇಲಿ ಕೂತ್ಕೊಂಡು ಮಾಡೋದಲ್ಲ, ಹೊರಗಡೆ ಬರಬೇಕು. ಹೊರಗಡೆ ಬಂದು ದೇವಾಲಯಕ್ಕೆ ನಡ್ಕೊಂಡು ಹೋಗೋದ್ರಿಂದ ಹೆಚ್ಚಿನ ಒಂದು ಲಾಭ ಇದೆ ಅಂತ ಹೇಳ್ತಾ ಈ ಒಂದು ಸದಾವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ಪುಣ್ಯಾತ್ಮರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಾವು ಸುಮಾರು 12-13 ವರ್ಷದಿಂದ ನಾವು ಈ ಪಾದಯಾತ್ರೆ ಏನು ಮಾಡ್ತಾ ಇದ್ದೀವಿ. ಸುಮಾರು 50-60 ಜನದಿಂದ ಶುರು ಮಾಡಿದ್ದು. ನಮ್ಮದು ಒಂದು ಸಂಘಟನೆ ಇತ್ತು, ಆರ್ಟ್ ಆಫ್ ಲಿವಿಂಗಿಂದ ನಾವು ಯೋಗ ಪ್ರಾಣಾಯಾಮ ಎಲ್ಲ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ನಮ್ಮ ಆಧ್ಯಾತ್ಮಿಕ ಈ ಥರ ಒಂದು ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಸ್ಥಾಪನೆ ಮಾಡಿ ಅವತ್ತಿಂದ ಇವತ್ತವರೆಗೂ ನಾವು ಅಗದೂರು ವಿನಾಯಕ ನಗರದಿಂದ ಶುರು ಮಾಡಿದವರು. ಈಗ ನೋಡಿ ಬರ್ತಾ ಬರ್ತಾ ಗಣಗಲೂರು, ಮುತ್ಕೂರು, ಇವತ್ತಿನ ಜನತೆ ಇಷ್ಟು ಗಂಟೆ ಈ ಸಮಯದಲ್ಲಿ ಇಷ್ಟೊಂದು ಜನ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂದರೆ ನಾವು ಅಲ್ಲೊಂದು ಚಿಕ್ಕ ಪ್ರಯತ್ನ ಮಾಡಿದ್ದಕ್ಕೋಸ್ಕರ ಇವತ್ತಿಲ್ಲಿ ದೊಡ್ಡ ಪ್ರಯತ್ನ ಆಗಿದೆ. ಆವತ್ತು ನಾವು ಅಲ್ಲಿ ಮಾಡಿದಾಗ ಬರೀ ನೀರು ಕುಡ್ಕೊಂಬಂದ್ರಿ. ಇವತ್ತು ದಾರಿ ಉದ್ದಕ್ಕೂ ತಿರುಪತಿಯಿಂದ ಬಿಡೋವರೆಗೂ ಇವತ್ತು ಒಬ್ಬಟ್ಟು ಊಟದವರೆಗೂ ನಡೀತಾ ಇದೆ ಅಂದರೆ ಇದರ ಸಂಘಟನೆ ಎಷ್ಟು ಚೆನ್ನಾಗಿದೆ. ನಾವು ಈ ದೇಶಕ್ಕೋಸ್ಕರ, ನಾವು ಈ ಊರಿಗೋಸ್ಕರ, ನಮ್ಮ ಒಂದು ಆಧ್ಯಾತ್ಮಿಕ ಚಟುವಟಿಕೆ ವೃದ್ಧಿಗೋಸ್ಕರ ನಾವು ಎಷ್ಟು ಸಫಲಗೊಳಿಸ್ತಾ ಇದ್ದೀವಿ ನಮ್ಮ ಜೀವನನ. ಸೊ ಈ ಚಟುವಟಿಕೆ ತುಂಬ ಚೆನ್ನಾಗಿದೆ. ಈ ಚಟುವಟಿಕೆಯಲ್ಲಿ ಎಲ್ಲರೂ ಭಾಗವಹಿಸ್ತಾ ಇರೋದ್ರಿಂದ ಅವರೆಲ್ಲರಿಗೂ ಕೃತಜ್ಞತೆ. ಹಾಗೆ ಇವತ್ತು ಗಣರಾಜ್ಯೋತ್ಸವ ಆಗಿರೋದ್ರಿಂದ ಈ ಒಂದು ದಿನನ ನಾವು ಸದುಪಯೋಗ ಪಡಿಸ್ಕೊತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡಿ, ನಾವು ಊರ ಜೊತೆಯಲ್ಲಿ ಹೋಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ನಮಗೆ ಒಂಥರ ನೆಮ್ಮದಿ ಆಗ್ತಾ ಇದೆ. ಸೊ ಅಂಥ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟ ಈ ಅಗದೂರಿಂದ ವಿನಾಯಕ ನಗರದಿಂದ ಶುರು ಆಗಿ ತಿರುಪತಿವರೆಗೂ ಏನಿದೆ ಆ ಊರಿನ ಎಲ್ಲ ಜನತೆಗೂ ನಮಸ್ಕಾರಗಳು, ಧನ್ಯವಾದಗಳು. 2014ರಲ್ಲಿ ನಾವು ತಿರುಮಲ ಸೇವಾ ಭಕ್ತ ಮಂಡಳಿ ಕಡೆಯಿಂದ ಈ ನಾಗಂಡಹಳ್ಳಿ ವೈಟ್ಫೀಲ್ಡ್ ಗ್ರಾಮದಿಂದ ನಾವು ದೊಡ್ಡ ತಿರುಪತಿಗೆ ಪಾದಯಾತ್ರೆ ಮಾಡ್ತೀವಿ. 2014ರಲ್ಲಿ ನಾವು ದೊಡ್ಡ ತಿರುಪತಿಗೆ ಪಾದಯಾತ್ರೆ ಮಾಡಿ ಆ ಪಾದಯಾತ್ರೆಯಲ್ಲಿ 200-250 ಜನ ಇದ್ದರು. ನಾವು ಆರ್ಟ್ ಆಫ್ ಲಿವಿಂಗಲ್ಲಿ ನಾವು ಇದು ಮಾಡ್ತಾಯಿದ್ದೀವಿ, ಯೋಗಾಸನಗಳೆಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಗುರುಗಳಾದ ಶ್ರೀನಿವಾಸ ಗುರೂಜಿಯವರು ನಾವು ದೊಡ್ಡ ತಿರುಪತಿಗೆ ಯಾವಾಗ ಓಟ್ ಬಂದ್ರಿ, ಈ ಥರ ಮಂಜುನಾಥ್ ಅವರು ದೊಡ್ಡ ತಿರುಪತಿಗೆ ಓಟ್ ಬಂದವ್ರೆ, ನಾವು ಇಂದಿನಿಂದ ಚಿಕ್ಕ ತಿರುಪತಿ ಪಾದಯಾತ್ರೆ ಮಾಡೋಣ ಅಂತೇಳ್ಬಿಟ್ಟು ಅವರು ಸಂಕಲ್ಪ ಮಾಡಿಕೊಂಡ್ರು. ಹಂಗಾಗಿ ಆವತ್ತು 15, 20, 30, 40 ಜನದಿಂದ ಹಿಡಿದು ಇವತ್ತು 500, 600, 700, 1000 ತನಕ ನಾವು ಪಾದಯಾತ್ರೆನ ಸಂಕಲ್ಪ ಮಾಡಿದ್ದೀರಿ. ವಿನಾಯಕ್ ನಗರ ಸೆಂಟ್ರ್ ಆರ್ಟ್ ಆಫ್ ಲಿವಿಂಗಿಂದ ಬರ್ತಾ ಇದ್ದೀರಿ. ನನ್ನ ಹೆಸರು ಭಾಗ್ಯ ಅಂತ. ನಾವು 13 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. 50 ಜನದಿಂದ ಸ್ಟಾರ್ಟ್ ಮಾಡಿದ್ದು ಇವಾಗ 1,500 ಜನ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನ ಬರಬೇಕು ಅಂತ ಕೇಳ್ಕೊಳ್ತೀರಿ.